ನೈಸ್ ರೋಡ್ ಸ್ಕ್ಯಾಮ್ ಅನ್ನೋದು ದಿನನಿತ್ಯ ನೋಡ್ತಾನೆ ಇದೀವಿ. ಒಬ್ರು ಟೋಲ್ ಕಟ್ಟಬೇಡಿ ಅಂತಾರೆ, ರೀಸೆಂಟ್ ಆಗಿ ಅದ್ರ ಬಗ್ಗೆ ವಿಡಿಯೋ ಎಲ್ಲ ಮಾಡಿದ್ದೆ. ಇನ್ನೊಬ್ರು ಟೋಲ್ ಕಟ್ಟೋಣ ಆಪ್ಷನ್ ಇಲ್ಲ, ಗೌರ್ಮೆಂಟ್ ಎಲ್ಲೂ ಕೂಡ ಹೇಳಿಲ್ಲ ಅಂತಾರೆ. ಟೋಲ್ ಅಲ್ಲಿ ಹೋಗಿ ಜನ ಜಗಳ ಆಡ್ತಾ ಇದಾರೆ, ಗಲಾಟೆಗಳು ಮಾಡ್ಕೊಳ್ತಾ ಇದಾರೆ. ಹೈಕೋರ್ಟ್ ಜಡ್ಜ್ಮೆಂಟ್ ಹೇಳಿರೋದೇನು, ಅಲ್ಲಿ ಗವರ್ನಮೆಂಟ್ ಜೊತೆ ಏನ್ ಅಗ್ರಿಮೆಂಟ್ ಆಗಿತ್ತು ಆ ಕೆಲಸಗಳಾಗಿಲ್ಲ, ಇದಕ್ಕೆ ಗವರ್ನಮೆಂಟ್ ಆಕ್ಷನ್ ತಗೋಬೇಕು ಅಂತ ಹೇಳಿದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದಾರೆ ಟೋಲ್ ಕಟ್ಟಬೇಡಿ, ಇದು ಅಕ್ರಮ, ಟೋಲ್ ಸಂಗ್ರಹಣೆ ಕೆಲಸ ಅಲ್ಲಿ ಆಗ್ತಾ ಇರೋದು ಅಂತ ಹೇಳ್ತಾರೆ. ಬಟ್ ಟೋಲ್ ಕಟ್ಲಿಲ್ಲ ಅಂದ್ರೆ ಟೋಲ್ ಅವ್ರು ಬಿಡೋದಿಲ್ಲ. ಕಾರಣ ಅವ್ರ ಮೇಲ್ಗಡೆ ಇರುವಂತ ಬಾಸ್ಗಳು, ನಿಮ್ ಕೆಲಸ ಏನು, ನಿಮ್ ಸಂಬಳ ಕೊಡ್ತಾ ಇರೋದು ಟೋಲ್ ವಸೂಲಿ ಮಾಡೋದಕ್ಕೆ, ಅದನ್ನ ಮಾಡಿ. ಜನರ ಜೊತೆ ಜಗಳ ಆಡ್ತಿರೋ, ಹೊಡೆದಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಅದೇನಾದ್ರು ಮಾಡ್ಕೊಳ್ಳಿ, ನಮಗ್ ಟೋಲ್ ದುಡ್ಡು ಕಲೆಕ್ಟ್ ಆಗ್ಬೇಕು ಅಂತ ಅವ್ರ ಮೇಲೆ ಪ್ರೆಷರ್ ಇರುತ್ತೆ. ನಾವು ಹೋಗ್ಬಿಟ್ಟು ಏನ್ ಮಾಡ್ತಾ ಇದೀವಿ, ಅಲ್ಲಿ ಕೂಲಿ ಮಾಡೋ ಕೆಲಸದವ್ರ ಮೇಲೆ ಜಗಳ ಆಡ್ತಾ ಇದೀವಿ, ಹೊಡೆದಾಡ್ತಾ ಇದೀವಿ. ಇದು ಸರಿನಾ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಆ ರೀತಿ ಟೋಲ್ ಕಟ್ಟಬಾರ್ದು ಅನ್ನೋಂಗಿದ್ರೆ ಮಾನ್ಯ ಕುಮಾರಸ್ವಾಮಿಗಳು ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿ ಟೋಲ್ ಕಟ್ಟೋದನ್ನ ನಿಲ್ಸುವಾಗ ಮಾಡಬಹುದು. ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ಯಾಕೆ ಮಾಡ್ತಾ ಇಲ್ಲ? ನಾರ್ಮಲ್ ಆಗಿ ಈ ರೋಡ್ಗಳೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಡಿಸಿಷನ್ಸ್ ತಗೋಬಹುದು, ಯಾಕೆ ತಗೊಳ್ತಾ ಇಲ್ಲ? ಗೌರ್ಮೆಂಟ್ ಗಳೇ ಕೈ ಕಟ್ಟಿ ಕೂತಿದೆ, ಯಾಕೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಇನ್ನೊಂದು ರೀತಿ ಹೇಳೋದಾದ್ರೆ, ರೈತರುಗಳು ಕೆಲವಷ್ಟು ಜನ ಕೋರ್ಟಲ್ಲಿ ಕೇಸ್ ಹಾಕೊಂಡು ಹೊಡೆದಾಟ ಮಾಡಿದ್ರು. ಬಟ್ ಕೋರ್ಟ್ ಹೇಳಿರೋದು ಒಂದೇ ಮಾತು, 20 ವರ್ಷ ಆದ್ರೂ ಕೆಲಸಗಳು ಆಗಿಲ್ಲ. ನೈಸ್ ರೋಡ್ ಏನೇನ್ ಮಾಡ್ಬೇಕಾಯ್ತು ಕೆಲಸಗಳು ಯಾವ್ದು ಆಗಿಲ್ಲ. ಬಟ್ ಬರೀ ನೈಸ್ ರೋಡ್ ಮಾಡ್ತಾ ಇರೋದು ಒಂದೇ, ಟೋಲ್ ಕಲೆಕ್ಷನ್ ಮಾಡ್ತಾ ಇದೆ. ತಿಂಗಳಿಗೆ ಸುಮಾರು ಒಂದು 200 ಕೋಟಿ ತನಕ ಕಲೆಕ್ಷನ್ ಆಗಿದೆ ಅಂತ ಒಂದು ಅಂದಾಜು ಲೆಕ್ಕಾಚಾರ ವಿಡಿಯೋಗಳಲ್ಲಿ ತೋರಿಸ್ತಾ ಇದ್ದಾರೆ. ನನ್ಗೂ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಎಷ್ಟಾಗಿದೆಯೋ ಗೊತ್ತಿಲ್ಲ. ಬಟ್ ವರ್ಷಕ್ಕೆ 1,000 ಕೋಟಿ ಮೇಲಂತೂ ಆದಾಯ ಬರ್ತಾ ಇದೆ. 20 ವರ್ಷಕ್ಕೆ ಅಂದ್ರೆ 20,000 ಕೋಟಿ ಮೇಲೆ ಆದಾಯ ಮಾಡಿರ್ತಾರೆ. ಅಷ್ಟೊಂದು ಆದಾಯ ಮಾಡಿರೋರು ಯಾಕೆ ಟೌನ್ಶಿಪ್ ಗಳು ಮಾಡಿಲ್ಲ, ಅದು ಇದು ಪ್ರಶ್ನೆಗಳು ಹುಟ್ಟುತ್ತೆ. ಇದು ಸೆಕೆಂಡ್ರಿ. ಇನ್ನೊಂದು ರೀತಿ ಹೇಳೋದಾದ್ರೆ, ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಗೌರ್ಮೆಂಟೇ ಒಂದು ಪಾಲಿಸಿ ಮಾಡ್ತು. ಏನಂತ, ನಾವು BDS ಸೈಟ್ಗಳನ್ನ ಅಲಾಟ್ ಮಾಡ್ತೀವಿ. ಆ BDS ಸೈಟ್ಗಳಲ್ಲಿ ನೀವು 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ ಅಂದ್ರೆ, ಇಲ್ಲ ಏನೋ ಒಂದು ಕಟ್ಟಲಿಲ್ಲ ಅಂದ್ರೆ, ಆ ಜಾಗನ ನಾವು ವಾಪಸ್ ಗೌರ್ಮೆಂಟ್ಗೆ ತಗೊಳ್ತೀವಿ. ನೀವು ಏನ್ ದುಡ್ಡು ಕೊಟ್ಟು BDS ಸೈಟ್ ತಗೊಂಡಿರ್ತೀರಾ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ನಾವು ವಾಪಸ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಒಂದು ರೂಲ್ ನ ಪಾಸ್ ಮಾಡಿದೆ. ಆ ರೀತಿ ಆಗೋದಾದ್ರೆ ಈ ಜಾಗಕ್ಕೆ ಯಾಕೆ ಆ ರೂಲ್ ಇಲ್ಲ? ನೈಸ್ ರೋಡ್ ಜಾಗಕ್ಕೆ KADB ಇಂದ ಭೂಮಿನ ಅಲಾಟ್ ಮಾಡಿದೀವಿ, ನೀವು ಇಷ್ಟು ವರ್ಷದಲ್ಲಿ ಇಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಈ ಭೂಮಿನ ನಾವು ವಾಪಸ್ ತಗೊಳ್ತೀವಿ, ಸರ್ಕಾರ ವಾಪಸ್ ತಗೊಳುತ್ತೆ, ವಾಪಸ್ ರೈತರು ಕೊಡ್ತೀವಿ ಅಂತ ಯಾಕೆ ಸರ್ಕಾರ ಹೇಳ್ತಿಲ್ಲ? ಇದನ್ನ ಯಾರು ಪ್ರಶ್ನೆ ಮಾಡ್ತಿಲ್ವಾ? ಯಾಕೆ? ಒಂದು ದೊಡ್ಡ ಪ್ರಶ್ನೆ. ಇಲ್ಲಿ ರೈತರು ಕೂಡ ಕೇಳ್ಬೋದಲ್ಲ, ಈಗ ನಮ್ಗೆ ಆ ರೂಲ್ಸ್ ಫಾಲೋ ಮಾಡಿ ಅಂತ ಹೇಳ್ತೀರಾ ಅಂದ್ರೆ, BDS ಸೈಟ್ ಕೊಟ್ಟಿರ್ತೀರಾ, ನಾವ್ ಅಲ್ಲಿ ಮನೆ ಕಟ್ಟಲಿಲ್ಲ ಅಂದ್ರೆ ಆ ಸೈಟ್ ನ ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಗೌರ್ಮೆಂಟ್ ಹೇಳ್ತಿದ್ದೀರಾ ಅಂದ್ರೆ, ಈಗ ರೈತರ ಹತ್ರ ತಗೊಂಡಿರೋ ಜಮೀನಲ್ಲಿ ನೀವು 20 ವರ್ಷ ಆದ್ರೂ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಆ ಜಮೀನ ನಮ್ಗೆ ವಾಪಸ್ ಕೊಡಿ ಅಂತ ಕೇಳೋ ರೈಟ್ಸ್ ಇದೆಯೋ ಇಲ್ವೋ? ಈ ತರದ ಎಷ್ಟೋ ಪ್ರಶ್ನೆಗಳು ಹುಟ್ಟುತ್ತೆ. ಈ ತರ ಪ್ರಶ್ನೆಗಳಿಗೆ ಉತ್ತರ ಲಾನಲ್ಲಿ ಇದ್ದೇ ಇರುತ್ತೆ. ಮಾಡಿರ್ತಾರೆ ಲಾನಲ್ಲಿ. ಲಾ ಬಗ್ಗೆ ತುಂಬಾ ಗೊತ್ತಿರೋರು, ಈ ವಿಷಯಗಳನ್ನ ತಿಳ್ಕೊಂಡಿರೋರು ರೈತರಿಗೆ ಸಪೋರ್ಟ್ ಮಾಡಿ. ಒಂದು, ಈ ಜಮೀನಲ್ಲಿ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಆ ಜಮೀನು ಒಂದು KADBಗೆ ತಗೋಬೇಕು, ಬೇರೆ ಅಭಿವೃದ್ಧಿ ಕೆಲಸಗಳು ಬಳಕೆ ಆಗಬೇಕು. ಇಲ್ಲ ರೈತರಿಗೆ ಆ ಜಮೀನು ವಾಪಸ್ ಹೋಗ್ಬೇಕು. ರೈತರು ಈಗ ಆ ಜಮೀನ್ಗೆ ಆ ಕಾಲದಲ್ಲಿ ಏನ್ ದುಡ್ಡು ತಗೊಂಡಿದ್ರು, 23 ವರ್ಷದ ಮುಂಚೆ ಏನ್ ದುಡ್ಡು ತಗೊಂಡಿದ್ರು ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕಟ್ಟೋ ಅಷ್ಟು ಕೆಪಾಸಿಟಿ ಎಷ್ಟೋ ಜನ ರೈತರಿಗಿದೆ. ವಾಪಸ್ ಕಟ್ಟಿ ಆ ಜಮೀನ ಬಿಡಿಸ್ಕೊಳ್ತಾರೆ. ಬೇಕಾದ್ರೆ ಸರ್ಕಾರ ಕೊಡ್ತೀನಿ ಅಂತ ಸಿದ್ಧತೆ ಮಾಡ್ಕೊಂಡ್ರೆ ರೈತರು ಈ ಪ್ರಯತ್ನ ಮಾಡ್ಬೋದು. ನಮ್ಗೆ ಆ ರೂಲ್ಸ್ ಇದ್ದ ಮೇಲೆ ಸರ್ಕಾರಕ್ಕೆ ಯಾಕೆ ರೂಲ್ಸ್ ಇಲ್ಲ? ಈ ನೈಸ್ ರೋಡ್ಗೆ ಯಾಕೆ ಆ ರೂಲ್ಸ್ ಇಲ್ಲ? ವಾಪಸ್ ಕಿತ್ಕೊಳ್ಳಿ ಜಾಗನ, ವಾಪಸ್ ಈಸ್ಕೊಳ್ಳಿ ಜಾಗನ. ಅದೇ ಹೇಳ್ತಾ ಇರೋದು. ಉದ್ದೇಶ ಒಂದೇ, ಒಂದು ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ಆಗ್ಲಿಲ್ಲ ಆ ಜಾಗ ವಾಪಸ್ ಸರ್ಕಾರಕ್ಕೆ ಬರಬೇಕು, ಇಲ್ಲ ರೈತರಿಗೆ ಬರಬೇಕು. ಅಷ್ಟೇ ನಾವು ಕೇಳ್ಕೊಳ್ತಾ ಇರೋದು. ಯಾರಾದ್ರೂ ಗೊತ್ತಿರೋ ಲಾಯರು, ಇದ್ರ ಬಗ್ಗೆ ತಿಳ್ಕೊಂಡಿರೋಂಥವ್ರು ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹುಡುಕಿ. ಏನೇನಾದ್ರೂ ಇರ್ತವೆ ಸಂವಿಧಾನದಲ್ಲಿ, ಲಾಗಳಲ್ಲಿ, ಅಂತ ಪಾಯಿಂಟ್ ನ ಹುಡುಕಿ, ಇಲ್ಲ ಗೌರ್ಮೆಂಟ್ ಸೇರಿಸಿ ಜಾಗನ, ಇಲ್ಲ ಅಭಿವೃದ್ಧಿಗೆ ಒಳಪಡಿಸಿ, ಇಲ್ಲ ರೈತರಿಗೆ ವಾಪಸ್ ಕೊಡಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಇನ್ನ ಈ ತರದ ಎಷ್ಟೋ ವಿಷಯಗಳು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಮುಂದೇನಾದ್ರೂ ಬದಲಾವಣೆ ತರ್ತಾ ಹೋಗೋಣ, ಕೇಳೋಣ. ಅದು ನಮ್ದು, ಬಿಟ್ಕೊಡಿ ಅಂತ. ಇಲ್ಲ ಅಂದ್ರೆ ಯಾರೋ ದುಡ್ಡು ಮಾಡ್ಕೊಳ್ತಾ ಇರ್ತಾರೆ, ಫಾರಿನ್ ತಗೊಂಡೋಗಿ ಮಜಾ ಮಾಡ್ತಾ ಇರ್ತಾರೆ. ನಾವ್ ಇದೇ ರೀತಿ ಕೂಬೇಗಳ ರೀತಿ ಅನ್ಕೊಂಡ್ ಕೂತಿರ್ತೀವಿ. ಬದಲಾಗೋಣ, ಕೇಳೋ ಪ್ರಯತ್ನ ಮಾಡೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.